ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಬೆಳಗ್ಗೆ ಶ್ರೀ ವೀರಭದ್ರೇಶ್ವರನ ಮೂರ್ತಿಗೆ ವಿಶೇಷ ರುದ್ರಾಭಿಷೇಕ, ಪೂಜೆ, ಹೂವಿನ ಅಲಂಕಾರ ಜರುಗಿದೆ. ನಂತರ ಹರಿಹರ, ಅಥಣಿ ಹಾಗೂ ಗದಗ, ಬಟಗೇರಿ ಈ ಮೂರು ತಾಲೂಕಿನ ಪುರಂತರಿಂದ ಅಗ್ನಿಕೊಂಡ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದೆ. ಪುರಂತರ ಜೊತೆಯಲ್ಲಿ ಗ್ರಾಮದ ಭಕ್ತರು ಈ ಅಗ್ನಿಕೊಂಡವನ್ನ ಹಾರಿ ದೇವರ ಹರಕೆಯನ್ನು ತೀರಿಸಿಕೊಂಡಿದ್ದಾರೆ. ಅಗ್ನಿಕೊಂಡ ಜರುಗಿದ ನಂತರ ಗ್ರಾಮದ ಭಕ್ತರು ಪುರಂತರಿಂದ 2 ಫುಟಿನಿಂದ 3 ಫುಟಿನ ಉದ್ದದ ಶಸ್ತ್ರವನ್ನ ಹಾಕಿಸಿಕೊಂಡು ತಮ್ಮ ಹರಕೆಯನ್ನು ತೀರಿಸಿಕೊಂಡಿದ್ದಾರೆ. ಯಾವ ಬಂಗಾರವು, ಯಾವ ವಸ್ತ್ರವು, ಯಾವ ವೈಡೂರ್ಯವು ಹೇ ದೇವ ಪರಮೇಶ್ವರ ಜಗದ್ರಕ್ಷಕ ಅನಾಥ ಬಂಧುವೇ, ನಾನು ಬಂಗಾರಕ್ಕೆ ಆಶೆ ಪಡಬಾರದಿತ್ತು, ನಾನು ಬಂಗಾರಕ್ಕೆ ಆಶೆ ಪಡಬಾರದಾಯಿತು. ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. ನಿಮ್ಮ ಭಸ್ಮವನ್ನು ಪಾವನ ಮಾಡೆಂದು ಕೇಳಿದಾಗ ಯಾವ ಕರುಣಾಮೂರ್ತಿಯಾದ ಪರಮೇಶ್ವರನು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹರಿಹರ, ಅಥಣಿ, ಗದಗ, ಬಟಗೇರಿ ವಿವಿಧ ಜಿಲ್ಲೆಯ ಪುರಂತರು ಈ ಕಾರ್ಯಕ್ರಮದಲ್ಲಿ ಸ್ಟೀಲಿನ ಕೊಡಪಾನಕ್ಕೆ ಅಕ್ಕಿ ತುಂಬಿ ಪುರಂತರ ಕೈಯಲ್ಲಿ ಇರುವ 3 ಫುಟು ಉದ್ದ ಇರುವ ಚಾಕುವನ್ನ ಅಕ್ಕಿ ತುಂಬಿದ ಕೊಡಪಾನದಲ್ಲಿ ಚುಚ್ಚಿ ಪುರಂತರು ಈ ಕೊಡವನ್ನ ಎತ್ತಿ ಒಡಪು ಹೇಳುತ್ತಾ ಕುಣಿದಾಡಿ ಗ್ರಾಮದ ಭಕ್ತರಿಗೆ ಒಳ್ಳೆಯ ಮೆರುಗು ಮೂಡಿಸಿದ್ದಾರೆ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ತಿಳಿಸಿದ್ದಾರೆ. ಮಧ್ಯಾಹ್ನ ದೇವಸ್ಥಾನದ ಆವರಣದಲ್ಲಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಅನ್ನ ಪ್ರಸಾದ ಸ್ವೀಕರಿಸಿದ ಭಕ್ತರು ಆನಂದಗೊಂಡಿದ್ದಾರೆ. ಸಾಯಂಕಾಲ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ನಂದಿಕೋಲು ಉತ್ಸವದ ಕಾರ್ಯಕ್ರಮ ಜರುಗಲಿದೆ ಅಂತ ದೇವಸ್ಥಾನದ ಸಮಿತಿ ಸದಸ್ಯರು ತಿಳಿಸಿದ್ದಾರೆ. ಅಂದಪ್ಪ ಕೋಳೂರ, ಕೊಪ್ಪಳ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.